ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಜೂನ್ 2ನೇ ತಾರೀಕು ನಮಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರುಗ್ರಹ ಯಾವಾಗ ಉಚ್ಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಈಗ ಜೂನ್ 2ನೇ ತಾರೀಕಿಂದ ಗೋಚಾರ ಅಂದರೆ ಸಂಚಾರ ಮಾಡೋಕ್ಕೆ ಗೋಚರಿಸುತ್ತೆ. ಹಾಗಾಗಿ ನೋಡಿ, ಗುರು ಏನೇನಕ್ಕೆ ಕಾರಕ ಅಂತ. ಗುರು ಸಮೃದ್ಧಿಗೆ, ಪುತ್ರಕಾರಕ, ಆರೋಗ್ಯಕ್ಕೆ ಕಾರಕ. ಈಗ ದೇವಸ್ಥಾನಗಳಾಗುವುದು, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ. ಹಾಗೆ ನಿಮ್ಮ ಓವರಾಲ್ ಪ್ರಾಸ್ಪರಿಟಿ ಅಂದರೆ ಸಕಲ ಸಮೃದ್ಧಿಗೂ ಗುರುವೇ ಕಾರಕನಾಗ್ತಾನೆ. ಗುರುವಿನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ನೀವು ಗೆಲ್ಲಬಹುದು ಅಂತ. ಅಂದರೆ ಜೀವನದ ಯಾವುದೇ ಕಷ್ಟಗಳನ್ನು ಮೀರಿ ಮುಂದೆ ನಡೆಯುವಂಥ ಶಕ್ತಿ ಗುರು ಕೊಡುತ್ತೆ. ಹಾಗಾಗಿ ಇಂತಹ ಗುರು ಎಕ್ಸಾಲ್ಟೆಡ್ ಆಗಿ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತುಂಬ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಸಿಗುತ್ತೆ. ಈಗ ಯಾಕಂದರೆ ಗುರು ಈಗ ಉಚ್ಚ ಸ್ಥಾನದಲ್ಲಿದ್ದಾಗ ಯಾರಿಗೂ ನೆಗೆಟಿವ್ ರಿಸಲ್ಟ್ ಕೊಡಕ್ಕೆ ಹೋಗೋದೇ ಇಲ್ಲ. ಸೊ ಗುರುವಿನ ದೃಷ್ಟಿ ಈಗ ಶನಿ ಮೇಲೆ ಬೀಳುತ್ತೆ. ಸೊ ಶನಿ ದೇವರ ಮೇಲೆ ಗುರು ದೃಷ್ಟಿ ಬಿದ್ದ ನೋಡಿ, ಶನಿ ಧರ್ಮ ಮತ್ತು ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ ಆಗುತ್ತೆ ಶನಿದೇವರು. ಹಾಗೆ ಗುರು ಕೂಡ ಧರ್ಮಕ್ಕೆ ಕಾರಕ ಆಗಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಉಂಟು ಮಾಡ್ತಾ ಇದೆ. ಸೊ ಕೆಲಸ ಕಾರ್ಯಗಳೀಗ ನಾವು ಒಳ್ಳೆಯದನ್ನೇ ನಿರೀಕ್ಷಿಸ್ಬೋದು. ಈಗ ನಾವು ಈ ಗೋಚಾರ ಏನಿದೆ, ಗುರು ಗೋಚಾರ ಜೂನ್ 2ನೇ ತಾರೀಕಿಂದ ಇದರ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜೂನ್ ಮಾಸ ಅಂದರೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ರಾಶಿ ನೋಡಿ, ಧನುರ್ ರಾಶಿಯವರಿಗೆ ಗುರುಬಲ ಸಪ್ತಮದಲ್ಲಿ ಗುರುಬಲ ಚೆನ್ನಾಗಿತ್ತು. ಆದರೆ ಈಗ ಅಷ್ಟಮಕ್ಕೆ ಸಂಚಾರ ಮಾಡುತ್ತೆ ಗುರು ಉಚ್ಚ ಸ್ಥಿತಿಯಲ್ಲಿ. ನಿಮ್ಮ ರಾಶಿಯಾಧಿಪ ಮತ್ತು 4ನೇ ಮನೆ ಅಧಿಪತಿ 8ರಲ್ಲಿ ಸಂಚಾರ ಮಾಡ್ತಾ ಇದ್ರೆ, ಸೊ ನಿಮಗೆ ನೋಡಿ ಸುಖ ಸ್ಥಾನ ಅಂದರೆ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ ಸಂಚಾರ ಮಾಡ್ತಾ ಇದೆ. ಶನಿಯ ಮೇಲೆ ಅಷ್ಟಮದಿಂದ ದೃಷ್ಟಿ ಬಿದ್ದರೆ ಸಣ್ಣ ಪುಟ್ಟ ದುಃಖ ಉಂಟಾಗುವ ಚಾನ್ಸಸ್ ಇದೆ ಧನುರ್ ರಾಶಿಯವರಿಗೆ. ಸೊ ಹಾಗಾಗಿ ನೀವು ಶನಿ ಮತ್ತು ಗುರು ಎರಡಕ್ಕೂ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಯಾವ ಗುರು ಅಷ್ಟಮಕ್ಕೆ ಹೋಗುತ್ತೋ ಸಣ್ಣ ಪುಟ್ಟ ದುಃಖಗಳನ್ನ ಕೊಡುವಂಥ ಚಾನ್ಸ್ ಇರುತ್ತೆ. ಅದು 2ನೇ ಮನೆ ಮೇಲೆ ದೃಷ್ಟಿ ಅಷ್ಟಮದಿಂದ ಬಿದ್ದಾಗ ಕುಟುಂಬದಲ್ಲಿ ಚಿಂತೆ ಕೊಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ, ಗುರುವಿನ ದೃಷ್ಟಿ ಶುಭನೇ. 2ನೇ ಮನೇಲಿ ಬಿದ್ದರೆ ಏನು ಅಂತ ನೆಗೆಟಿವ್ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಬಟ್ ಆದರೂ ಅಷ್ಟಮದಲ್ಲಿರೋದಕ್ಕೋಸ್ಕರ ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ. ಗುರುವೇ ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. 21 ಬಾರಿ ಹೇಳ್ಕೊಳ್ಳಿ. ಹಾಗೆ ದಕ್ಷಿಣಾಮೂರ್ತಿ ಅಂದರೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕಡಲೆ ಉಷ್ಣಿ ಮಾಡಿ ಹಂಚೋದ್ರಿಂದ, ಶಿವನ ಆರಾಧನೆ ಮಾಡೋದ್ರಿಂದ, ಹಳದಿ ವಸ್ತ್ರ ಗುರು ಸಮಾನರಿಗೆ ದಾನ ಕೊಡೋದ್ರಿಂದ, ಇದರಲ್ಲಿ ಯಾವ್ದಾನ ಒಂದು ಮಾಡಿದ್ರು ಕೂಡ ನಿಮ್ಗೆ ತಕ್ಕ ಮಟ್ಟ ಪರಿಹಾರ ಆಗುತ್ತೆ. ಹಾಗೆ ಶನೇಶ್ವರನು 4 ಅಂದರೆ ಸುಖ ಸ್ಥಾನದಲ್ಲಿ ಮಾತೃಸ್ಥಾನದಲ್ಲಿ ಅರ್ಧಾಷ್ಟಮ ಶನಿ ಪ್ರಭಾವ ಬೀಳ್ತಾ ಇರೋದಕ್ಕೆ ಶನೇಶ್ವರನಿಗೋಸ್ಕರ ರಾಮಾಕ್ಷರ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಹಾಗೆ ಎಳ್ಳೆಣ್ಣೆ ದೀಪನ ಶನೇಶ್ವರನ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ, ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಪರಿಹಾರ ಆಗುತ್ತೆ. ಇನ್ನು 3ನೇ ಮನೆ ರಾಹು ಕೆಲಸ ಕಾರ್ಯಗಳಿಗೆ ಅಥವಾ ನಿಮ್ಮ ಎಫರ್ಟ್ ಪ್ರಯತ್ನಗಳಿಗೆ ಧೈರ್ಯಗಳಿಗೆ ಸಪೋರ್ಟ್ ಮಾಡುತ್ತೆ. ಬಟ್ ಭಾಗ್ಯದಲ್ಲಿ ಕೇತು ತಂದೆ ಬಗ್ಗೆ ಚಿಂತೆ, ಅದೃಷ್ಟಗಳ ಕೊರತೆ. ಇವಾಗ ಗುರುನೂ ಅಷ್ಟಮಕ್ಕೆ ಹೋಯ್ತು. ಹಾಗಾಗಿ ನಮಗೆ ಇಲ್ಲಿ ಕೇತು ಕೂಡ ಪರಿಹಾರ ಬೇಕಾಗುತ್ತೆ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ನಿಮ್ಮ ಹೆಸರು ಅರ್ಚನೆಗಳು ಮಾಡ್ತೀವಿ. ವಾರಕ್ಕೊಂದು 10 ನಿಮಿಷ ಕೂತ್ಕೊಂಡು ಎದ್ದು ಬನ್ನಿ, ಅದು ನಿಮಗೆ ಖಂಡಿತ ಲಾಭದಾಯಕವಾಗಿರುತ್ತೆ. ಓವರಾಲ್ ಹಾಕೊಂಡ್ರೆ ಧನುರ್ ರಾಶಿಯವರಿಗೆ ನೋಡಿ, ಯಾವಾಗ ನಿಮಗೆ ಪ್ರಯತ್ನಗಳಿಗೆ ಕೊರತೆ ಇರಲ್ವೋ ಆಗ ನೀವು ಸೋಲು ಒಪ್ಕೊಳಲ್ಲ. ಅಂದರೆ ನಿಮ್ಗೆ ಸೋಲು ಇಲ್ಲ. ಜೊತೆ ಧನುರ್ ರಾಶಿಯವ್ರಿಗೂ ಬ್ಯಾಲೆನ್ಸ್ಡ್ ಮೈಂಡು. ಸೊ ಅವ್ರು ಏನೇ ಆದರೂ ಜಾಸ್ತಿ ಕಷ್ಟ ಸಿಗಾಕೊಳ್ಳೋಣ. ಯಾಕಂದರೆ ತೀರ್ಮಾನ ತೊಗೊಂಡಾಗ ಬುದ್ಧಿವಂತಿಕೆಯಿಂದ ತಗೋತಾರೆ. ಹಾಗಾಗಿ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನೀವು ಈ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಬ್ಯಾಲೆನ್ಸು ಮಾಡಿ ನಿಮ್ಮ ಲಾಭನೂ ಪಡ್ಕೋಬೋದು. ದಶಾಭಕ್ತಿ ಚೆನ್ನಾಗಿದ್ದರೆ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.